ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 3 ಬರೆದಿರುವಂತಹ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆಲ್ಲ ವಿದ್ಯಾರ್ಥಿನಿಯರು ವೈಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ರಿಸಲ್ಟ್ಗೆ ಅರ್ಥ ಆಗೋ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೂಡ ಪ್ರಕಟ ಆಗಿದೆ. ಇದರ ಪ್ರಕಾರ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ಕೂಡ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಯಾವಾಗ ರಿಸಲ್ಟ್ ಪ್ರಕಟ ಆಗುತ್ತೆ ಆಗಿದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ಗಳು ಯಾವಾಗಿಂದ ಶುರು ಮಾಡ್ತಿದ್ದಾರೆ ಇಲಾಖೆ ಕಡೆಯಿಂದ ಸಂಪೂರ್ಣ ಮಾಹಿತಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿಗಳು ಈಗಲೇ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡವಾದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೋಟಿಫಿಕೇಶನ್ PDFs ಎಲ್ಲಾನು ಕೂಡ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಅಲ್ಲೆಲ್ಲ ಅಧಿಕೃತ ಮಾಹಿತಿಗಳು ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಪ್ರತ್ಯೇಕ ಸ್ಟೋರೀಸ್ಗಳನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಏನಾರ ಪ್ರಶ್ನೆ ಹುಟ್ಟಿದ್ರು ಕೂಡ ಹೆಚ್ಚುವರಿಯಾಗಿ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಒಂದು ಸಬ್ಸ್ಕ್ರಿಪ್ಷನ್ ಸಹಾಯ ಮಾಡುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಯೂಟ್ಯೂಬ್ನಲ್ಲೂ ಕೂಡ ಒಂದು ಜಾಯ್ನ್ ಆಪ್ಷನ್ ಇದೆ. ಅದರ ಸೌಲಭ್ಯನೂ ಕೂಡ ನೀವು ಪಡ್ಕೋಬಹುದಾಗಿರುತ್ತೆ. ಇದೀಗ SSLC ವಾರ್ಷಿಕ ಪರೀಕ್ಷೆ 3 ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಸುಮಾರು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುವ ಮಾಹಿತಿಗಳಿರುವಂಥದ್ದಾಗಿರುತ್ತೆ. ಜುಲೈ ತಿಂಗಳ 5ನೇ ತಾರೀಕಿನಿಂದ ಜುಲೈ ತಿಂಗಳ 12ನೇ ತಾರೀಕು 2025 ತನಕ SSLC ವಾರ್ಷಿಕ ಪರೀಕ್ಷೆ 3 ಅಂದರೆ ವಾರ್ಷಿಕ ಪರೀಕ್ಷೆ 1-2ರಲ್ಲಿ ಗೈರು ಹಾಜರಾದಂಥ ವಿದ್ಯಾರ್ಥಿಗಳು ಅಥವಾ ವಾರ್ಷಿಕ ಪರೀಕ್ಷೆ 1-2 ಬರೆದು NC ಅಂತ ಬಂದಂಥ ವಿದ್ಯಾರ್ಥಿಗಳು ಅಥವಾ ಕಳೆದ ವರ್ಷಗಳಲ್ಲಿ SSLC ವಾರ್ಷಿಕ ಪರೀಕ್ಷೆಯನ್ನು ಬರೆದು ಫೇಲ್ ಆದಂಥ ವಿದ್ಯಾರ್ಥಿಗಳು ಅಥವಾ ಅನುತ್ತೀರ್ಣ ಆಗಿರುವಂಥ ವಿದ್ಯಾರ್ಥಿಗಳು ನಂತರದಲ್ಲಿ ಈ ವರ್ಷ SSLC ಎಕ್ಸಾಮ್ 1-2 ಬರೆದು ರಿಸಲ್ಟ್ ಇನ್ಕ್ರೀಸ್ ಆಗಬೇಕು ಅಂತ SSLC ಎಕ್ಸಾಮ್ 3 ಕೂಡ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3 ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು ಅಂತ ಕೇಳ್ತಾ ಇದ್ದೀರಿ. ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಕೂಡ ವಿದ್ಯಾರ್ಥಿಗಳು ಕೇಳ್ತೀರಿ. ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ವ್ಯಾಲ್ಯೂಯೇಷನ್ ಯಾವಾಗ ಶುರು ಮಾಡ್ತಾರೆ ಅಂತ, ಇದರಿಂದ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಯಾವಾಗ ಪ್ರಕಟ ಆಗ್ಬೋದು ಅಂತ ಒಂದು ಅಂದಾಜು ಕೂಡ ಸಿಗುತ್ತೆ. ವ್ಯಾಲ್ಯೂಯೇಷನ್ ಯಾವಾಗ ಶುರು ಮಾಡ್ತಾರೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಜುಲೈ ತಿಂಗಳ 18ನೇ ತಾರೀಕು 2025ರಿಂದ SSLC ವಾರ್ಷಿಕ ಪರೀಕ್ಷೆ 3 ಮೌಲ್ಯಮಾಪನ ಕಾರ್ಯ ಪ್ರಾರಂಭವಾಗ್ತಿದೆ ಅಂತ ಮಾಹಿತಿನ ಇಲಾಖೆಯವರು ಕೊಟ್ಟಿರೋದಾಗಿರುತ್ತೆ. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ SSLC ಒಂದು ರಿಸಲ್ಟ್ ಅಂತಕ್ಕಂಥ ಏನಿದೆಲ್ಲ ಜುಲೈ 18ರಿಂದ ಶುರು ಆಗ್ತಾ ಇರೋದಾಗಿರುತ್ತೆ. ನಂತರದಲ್ಲಿ ರಿಸಲ್ಟ್ ಅನ್ನು ಯಾವಾಗ ನಿರೀಕ್ಷೆ ಮಾಡಬಹುದು, ಯಾವಾಗ ರಿಸಲ್ಟ್ ಬರಬಹುದು ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತಿದ್ದಾರೆ. ವ್ಯಾಲ್ಯೂಯೇಷನ್ಗೆ ಮತ್ತೆ ವಿದ್ಯಾರ್ಥಿಗಳ ಮಾರ್ಕ್ಸ್ನಲ್ಲಿ ಇಂಟರ್ನೆಟ್ಗೆಲ್ಲ ಪ್ರಾಬ್ಲಮ್ ಆಗ್ತಿದ್ದಾರೆ. ಒಂದು ಕೆಲಸಗಳು ಇರ್ತಾವಲ್ಲ, ಒಂದು ಟೆಕ್ನಿಕಲ್ ಕೆಲಸಗಳು ಆಲ್ಮೋಸ್ಟ್ 1 ವೀಕ್ ಅಂತೂ ಸಮಯ ತಗೊಂಡಿರುತ್ತೆ. ಕನಿಷ್ಠ ಅಂದ್ರೂ 1 ವಾರ ಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಜುಲೈ ತಿಂಗಳ 25ನೇ ತಾರೀಕಿನ ನಂತರದ ದಿನಗಳಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸದ್ಯಕ್ಕಿರುವಂತಹ ಮಾಹಿತಿ ಜುಲೈ ತಿಂಗಳ ಕೊನೆಯ ವಾರದಲ್ಲಿ SSLC ವಾರ್ಷಿಕ ಪರೀಕ್ಷೆ 3 ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಜುಲೈನಲ್ಲೇ ಬಹುತೇಕ ರಿಸಲ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಬಂದಂತಹ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕನ್ ಕ್ಲಿಕ್ ಮಾಡಿ.